गदग से अहम खबर है कि ईरान में जारी जंग के असरात मकामी तिबाती सनअत पर भी पड़ रहे हैं। प्रिंटर्स और पब्लिशर्स पेट्रोलियम मसनूआत की बढ़ती कीमतों से परेशान हैं, जिससे कागज, इंक और प्रिंटिंग प्लेट्स की कीमतें 20 से 40% तक बढ़ गई हैं। सिर्फ कागज की कीमत 8,000 से 10,000 रुपये फी मन हो गई है और एडवांस बुकिंग के बावजूद मवाद की बर वक्त फ्राहमी मुमकिन नहीं। 18% GST के असरात के साथ खाम माल की कीमतें मजीद बढ़ गई हैं, जिससे छोटे और दरमियाने प्रिंटिंग यूनिट्स मुश्किलात का शिकार हैं। प्रिंटिंग वेलफेयर एसोसिएशन के सदर विनीत कुमार ने हुकूमत से टैक्स में कमी और रिलीफ फ्राहम करने का मुतालिबा किया है। कम ऑर्डर्स और गैर यकीनी फ्राहमी के सबब मजदूर भी मुतासिर हैं, जबकि मसनूई किल्लत पैदा करने और कीमतें बढ़ाने के शबहात भी सामने आए हैं। ये बहरान छोटे सनती इदारों की आलमी बहरानों के सामने कमजोरी को जाहिर करता है और फौरी हुकूमती इक़दामात की ज़रूरत को उजागर भी करता है। ಮುದ್ರಣ ಕಾಶಿ ಅಂತ ಪ್ರಸಿದ್ಧವಾದ ಗದಗ ನಗರದಲ್ಲಿ ಮುದ್ರಣ ಯಂತ್ರಗಳು ಆಟಕಾಟ ಚಲಾವಣೆಯಲ್ಲಿದ್ದಾವೆ. ಯಾಕಂದ್ರೆ ವಿದ್ಯುತ್ ಇದರಿಂದ ಎಲ್ಲ ನಮ್ಮ ಕೆಮಿಕಲ್ಸು, ಪೆಟ್ರೋಲ್ ಪ್ರಾಡಕ್ಟ್, ಇಂಕ್, ಈ ಥರ ಒಂದು ಇಂಕು ಮೊದಲ 500 ರೂಪಾಯಿ ಇತ್ತು, ಇವತ್ತು 800 ರೂಪಾಯಿ ಆಗೈತಿ. ಬ್ಲ್ಯಾಕ್ ಇಂಕು ಮೊದಲ 180 ರೂಪಾಯಿ ಸಿಗ್ತಿತ್ತು, ಈಗ 250 ರೂಪಾಯಿ ಆಗೈತಿ. ಹೀಗಾಗಿ ಮುದ್ರಣಕ್ಕೆ ಬೇಕಾದಂಥ ಎಲ್ಲ ಕೆಮಿಕಲ್ಸು, ಇವು ಪ್ಲೇಟು, ಆಮೇಲೆ ವಾಷಿಂಗ್ ಇದ್ವೆಲ್ಲ ಇರ್ತಾವೆ. ಮಿಷನ್ ತೊಳಿಬೇಕಾದ್ರೆ ನಮ್ಗೆ ಡೀಸೆಲ್, ಪೆಟ್ರೋಲ್ ಬೇಕಾಗತ್ತೆ. ಅವೆಲ್ಲ ಪೆಟ್ರೋಲ್ ಪ್ರಾಡಕ್ಟ್ ಐಟಮ್ ಇದ್ದರಿಂದ ನಮಗೆಲ್ಲ ಭಾಳ ತೊಂದರೆ ಅಂದ್ರೆ ಭಾಳ ತೊಂದರೆ ಆಗೈತಿ. ಆಮ್ಯಾಗ ನಿಮ್ಗೆ ಇನ್ನೊಂದು ಐಟಮ್ ತೋರಿಸ್ತೀನಿ, ಪ್ಲೇಟ್ ಅಂತಂದು. ಅದು ಹೊರದೇಶದಿಂದ ಬರಬೇಕದು. ಒಂದು ಪ್ಲೇಟ್ ಅಂತ ಬರ್ತೈತಿ ಆಫ್ಸೆಟ್ಗೆ. ಅದೇ ಪ್ಲೇಟ್ ಮ್ಯಾಗ ನಾವು ಎಕ್ಸ್ಪೋಸ್ ಮಾಡಿಕೊಂಡು ಪ್ರಿಂಟಿಂಗ್ ಶುರು ಮಾಡಬೇಕು. ಅವು ಸಹಿತ ರೇಟು ಡಬಲ್ ಆಗ್ಯಾವೆ, 1 to ಡಬಲ್. ಹೀಗಾಗಿ ವಿದ್ಯುದಿಂದ ಮುದ್ರಣ ಉದ್ಯೋಗಕ್ಕೆ ಭಾಳ ತೊಂದರೆ ಐತಿ. ಹೀಗಾಗಿ ಇದ್ದಂಥ ಸಿಬ್ಬಂದಿ ಸಹಿತ ತಪ್ಸಾಕತ್ಬಿಟ್ರ. ಅವ್ರಿಗೆ ಅನಾನುಕೂಲ ಆಗಿ ಈ ವಿದ್ಯುದಿಂದ ನಮ್ಗೆ ಭಾಳ ತೊಂದರೆ ಆಗೈತೆ ರೀ. ದಯಮಾಡಿ ಅದನ್ನು ಬೇಗ ಇಡೀ ಜಗತ್ತಿನ ಒಕ್ಕೂಟ ಕೂಡ್ಕೊಂಡು ಅದನ್ನು ಲಘುನ ಬಗೆಹರಿಸ್ಬಿಡ್ರಿ. ಮತ್ತು ಎಲ್ಲರಿಗೂ ಕೈ ಕೆಲಸ ಆಗುತ್ತೆ. ಈಗ ಟ್ರಾನ್ಸ್ಪೋರ್ಟೇಷನಿಗೂ ಮೇನ್ ಪೆಟ್ರೋಲ್, ಡೀಸೆಲೇ ಬೇಕು. ಒಂದು ಹುಬ್ಬಳ್ಳಿಯಿಂದ ಹಳ್ಳಿ ಬಂಡ ಬರ್ಬೇಕಾದ್ರೆ ಮೊದಲ 60 ರೂಪಾಯಿ ತೊಗೊತಿದ್ರು, ಈಗ 100 ರೂಪಾಯಿ ತೊಗೊತಾರೆ, 100 ರೂಪಾಯಿ. ಹೀಗಾಗಿ ಎಲ್ಲ ದೃಷ್ಟಿಯಿಂದನೂ ಭಾಳ ತೊಂದರೆ ಆಗೈತಿ. ಅಮೇರಿಕಾ, ಇಸ್ರೇಲ್, ಇರಾನ್ ನಡುವರ್ಕ ಅಲ್ಲಿಂದ ನಮ್ಗೆ ಗದಗ ಇನ್ನೊಂದು ಹೆಸರು ಮುದ್ರಣ ಕಾಶಿ ಅಂತಾರೆ. ಇಲ್ಲಿ ಒಂದು 100ಕ್ಕೂ ಹೆಚ್ಚು ಪ್ರೆಸ್ ಇದ್ವು, ಈಗ ಬರ್ತಾ ಕಮ್ಮಿ ಆಗ್ಯಾವು. ಬಟ್ ಅಲ್ಲೆಲ್ಲ ವಾರ್ ಶುರುವಾಗಿದ್ದಕ್ಕೆ ಇಲ್ಲೆಲ್ಲ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿಬಿಟ್ಟವು. ಒಂದು ಪೇಪರ್ ಇರ್ಬೋದು, ನಮ್ಮ ಪ್ರಿಂಟಿಂಗ್ಸ್ ಇರ್ಬೋದು, ಪ್ರತಿಯೊಂದು ರಾ ಮಟೀರಿಯಲು. ಫಾರ್ ಎಕ್ಸಾಂಪಲ್, ಈಗ 1 ಟನ್ನಿಗೆ ಇದು ಪೇಪರ್ಸಿಗೆ 9,000 ರಿಂದ 10,000 ರೂಪಾಯಿ ಜಂಪ್ ಆಗ್ಯದ. ಹಿಂಗೆ ಪ್ರತಿಯೊಂದು ಪ್ರಾಡಕ್ಟ್ದಾಗೂ ಹೆಚ್ಚಿಗೆ ಆಗಿಬಿಟ್ಟದ. ಆಮೇಲೆ ಲೇಬರ್ಸ್ ಕೊರತೆ ಕುಂತೈತಿ. ಎಲ್ಲ ಕಸ್ಟಮರ್ಸ್ ಕಡೆಯಿಂದ ನಮ್ಗೆ ಕ್ವಶನ್ ಮಾರ್ಕ್ ಆಗಿಬಿಟ್ಟೈತಿ ಬಿಸ್ನೆಸ್ ಅನ್ನೋದು. ಲೈಕ್ ಹೆಂಗಂದ್ರೆ ನಾವೇನೋ ಒಂದು ಈಗ ಜಾಸ್ತಿ 1,000 ಕಾರ್ಡಿಗೆ ನಾವು 1,200 ರೂಪಾಯಿ 1,500 ರೂಪಾಯಿ ಚಾರ್ಜ್ ಮಾಡುವಾಗ ಈಗ 2,000-3,000 ರೂಪಾಯಿ ನಾವು ಚಾರ್ಜ್ ಮಾಡ್ಬೇಕಾಗೈತಿ. ಪ್ರತಿಯೊಬ್ಬರು ನಮ್ಗೆ ಕ್ವಶನ್ ಮಾಡ್ತಾರೆ. ನಮ್ಗೆ ಇಲ್ಲಿ ಎಷ್ಟೋ ಪ್ರೆಸ್ ಮುಚ್ಚೊಂಟವು. ಇದು ವಾರಿಂದ ನಮ್ಮ ಗದಗಿಗೂ ನಮ್ಮದೇನು ಪ್ರಿಂಟಿಂಗ್ ಪ್ರೆಸ್ ಅಸೋಸಿಯೇಷನ್ ಅದಾವಲ್ಲ, ಯಾರ್ಯಾರು ಪ್ರಿಂಟಿಂಗ್ ಪ್ರೆಸ್ ಅದಾವು ಅವ್ರಿಗೂ ಭಾಳ ಕೊರತೆ ಆಗ್ಯದ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತಾ ಇನ್ನೂ ಗೊತ್ತಿಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇದಕ್ಕೊಂದು ಏನಾರು ಒಂದು ಪರಿಹಾರ ಕೊಡ್ಬೇಕು. ಪ್ರತಿಯೊಂದು ಆ ಥರ ಸಬ್ಸಿಡಿ, ಈ ಥರ ಸಬ್ಸಿಡಿ ಅಂತಾರೆ, ಬಟ್ ನಮಗೆ ಯಾವುದೇ ಥರ ಒಂದು ಸಹಾಯ ಆಗಿಲ್ಲ ಇದುವರೆಗೂ. ಸೊ ನಮ್ಮನ್ನು ಸ್ವಲ್ಪ ಪ್ರೋತ್ಸಾಹ ಮಾಡ್ಬೇಕಂತೇಳಿ ಕೇಳ್ಕೊತೇನೆ.